ಹಾಯ್ ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಶಶಿ ಕಾರ್ಟೆಕ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಬೈಕ್ ಬಂದ್ಬಿಟ್ಟು ಪಲ್ಸರ್ RS200. ಬನ್ನಿ ಡೀಟೇಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಈ ಬೈಕ್ ಬಗ್ಗೆ. ಹಾಗೂ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಬೈಕ್ನ ಇಂಜಿನ್ ಬಂದ್ಬಿಟ್ಟು 199.5cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ ಇಂಜಿನ್. ಮತ್ತು ಪವರ್ ಬಗ್ಗೆ ಮಾತಾಡಿದ್ರೆ 24.5 PS at 9750 RPM. ಈ ಬೈಕ್ನ ಟೋಟಲ್ ವೆಯ್ಟ್ ಬಂದುಬಿಟ್ಟು 167 kg. ಮತ್ತು ಈ ಬೈಕ್ನ ಗೇರ್ ವಿಷಯಕ್ಕೆ ಬಂದರೆ 6 ಸ್ಪೀಡ್ ಮ್ಯಾನ್ಯುಯಲ್ ಶಿಫ್ಟ್ ಗೇರ್ ಕೊಟ್ಟಿದ್ದಾರೆ. ಮತ್ತು ಈ ಬೈಕ್ನ ಫ್ಯೂಯಲ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 13 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮತ್ತು ಮೈಲೇಜ್ ವಿಷಯಕ್ಕೆ ಬಂದರೆ 35 kmpl ಮೈಲೇಜ್ ಕೊಡುತ್ತೆ. ಇನ್ನು ಈ ಬೈಕ್ನ ಸ್ಪೀಡೋಮೀಟರ್ ವಿಷಯಕ್ಕೆ ಬಂದರೆ ಡಿಜಿಟಲ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಇದೊಂದು ಅಪ್ಡೇಟ್ ಚೆನ್ನಾಗಿದೆ. ಹಾಗೂ ಈ ಬೈಕಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಇದೊಂದು ಅಪ್ಡೇಟ್ ತುಂಬ ಚೆನ್ನಾಗಿದೆ. ಮತ್ತು ಈ ಬೈಕ್ನ ಟಾರ್ಕ್ ವಿಷಯಕ್ಕೆ ಬಂದರೆ 18.7 Nm at 8000 RPM ಕೊಟ್ಟಿದ್ದಾರೆ. ಇನ್ನು ಈ ಬೈಕ್ನ ಹೆಡ್ಲೈಟ್ ವಿಷಯಕ್ಕೆ ಬಂದರೆ ಡ್ಯುಯಲ್ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಫೋಕಸ್ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು. ಹಾಗೂ ಫ್ರಂಟ್ ಇಂಡಿಕೇಟರ್ ಅದು LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಲೈಟ್ ವಿಷಯಕ್ಕೆ ಬಂದರೆ ಅದು LED ಲೈಟ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ಅಪ್ಡೇಟು. ಇದೊಂದು ಹೊಸ ಅಪ್ಡೇಟ್ ಬಂದಿದೆ ನೋಡಿ. ಇನ್ನು ಈ ಬೈಕ್ನ ಬ್ರೇಕ್ ವಿಷಯಕ್ಕೆ ಬಂದರೆ ಫ್ರಂಟ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಇದ್ರ ಸೈಜ್ ಬಂದುಬಿಟ್ಟು 300 mm ಡಯ. ಹಾಗೂ ರೇರಲ್ಲೂ ಡಿಸ್ಕ್ ಬ್ರೇಕ್ ಇದೆ. ಇದರ ಸೈಜ್ ಬಂದುಬಿಟ್ಟು 230 mm ಡಯ. ಈ ಬೈಕ್ನ ಇನ್ನೊಂದು ಫೀಚರ್ ಬಂದು ತಿಳಿಸೋದಂದರೆ ಈ ಬೈಕಲ್ಲಿ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಹಾಗೂ ಈ ಬೈಕ್ನ ಸೀಟ್ ಹೈಟ್ ಬಂದುಬಿಟ್ಟು 810 mm ಫ್ರಮ್ ಗ್ರೌಂಡ್. ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 157 mm ಕೊಟ್ಟಿದ್ದಾರೆ. ಬನ್ನಿ ಈ ಬೈಕ್ನ ಡಿಸೈನ್ ಇನ್ನೊಂದ್ಸಲ ನೋಡ್ಕೊಂಬರೋಣ. ಇಲ್ಲಿಗೆ RS200 ರಿವ್ಯೂ ಮುಗಿಸ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.